ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಹಣದ ಆಸೆ ತೋರಿಸಿ ಸಾಹುಕಾರರು ತೋಟದ ಮನೆಗೆ ಕರೆದುಕೊಂಡು ಹೋದ ಕತೆ ತುಂಬಾ ಕುತೂಹಲಕರವಾಗಿದೆ. ದಯವಿಟ್ಟು ಕಥೆಯನ್ನು ಪೂರ್ತಿಯಾಗಿ ಕೇಳಿ. ನನ್ನ ಹೆಸರು ಪಂಕಜ. ನಾನು ಕೋಲಾರ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯವಳು. ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ನಿಮಗೆ ಹೇಳುತ್ತೇನೆ. ಹಲವಾರು ವರ್ಷಗಳ ಹಿಂದೆ ಮನೆಯ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಅನಿವಾರ್ಯವಾಗಿ ಜೀವನೋಪಾಯಕ್ಕಾಗಿ ಹಳ್ಳಿಯ ದೊಡ್ಡ ಸಾಹುಕಾರರಾದ ರಾಮಪ್ಪನವರ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಆ ಮನೆಯಲ್ಲಿ ಸಾಕಷ್ಟು ಜನ ಆಳುಗಳಿದ್ದರೂ ನನಗೆ ತಿಂಗಳಿಗೆ 1,000 ರೂಪಾಯಿ ಸಂಬಳದ ಜೊತೆ 3 ಹೊತ್ತಿನ ಊಟವನ್ನು ನೀಡುತ್ತಿದ್ದರು. ಮನೆಯಲ್ಲಿ ಸಾಹುಕಾರ ರಾಮಪ್ಪ ಮತ್ತು ಅವರ ಪತ್ನಿ ರಂಗಮ್ಮ ಮಾತ್ರ ಇರುತ್ತಿದ್ದರು. ಅವರ ಮಕ್ಕಳು ಪಟ್ಟಣದ ಕಾಲೇಜಿನಲ್ಲಿ ಓದುತ್ತಿದ್ದರಿಂದ ಅವರು ಕೇವಲ ರಜೆಯ ಸಮಯದಲ್ಲಿ ಮಾತ್ರ ಮನೆಗೆ ಬಂದು ಹೋಗುತ್ತಿದ್ದರು. ಮಕ್ಕಳು ಬಂದಾಗ ನನ್ನನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ಮಾತನಾಡಿಸುತ್ತಿದ್ದರು. ಉಳಿದಂತೆ ರಾಮಪ್ಪ ಅವರೇ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಮತ್ತು ಜಮೀನನ್ನು ನೋಡಿಕೊಳ್ಳುತ್ತಿದ್ದರು. ಕಳೆದ 2 ವರ್ಷಗಳಿಂದ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ನನಗೆ ಯಾವುದೇ ರೀತಿಯ ತೊಂದರೆ ಅಥವಾ ಅಸಮಾಧಾನ ಉಂಟಾಗಿರಲಿಲ್ಲ. ಆದರೆ ಸಾಹುಕಾರ್ತಿ ರಂಗಮ್ಮರವರು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅವರಿಗೆ ಹಾಸಿಗೆಯಿಂದ ಏಳಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಅವರಿಗೆ ಊಟ ಮಾಡಿಸುವುದರಿಂದ ಹಿಡಿದು ಎಲ್ಲ ವೈಯಕ್ತಿಕ ಕೆಲಸಗಳನ್ನು ಮಾಡುವುದನ್ನು ನನ್ನ ಜವಾಬ್ದಾರಿಯಾಗಿತ್ತು. ರಾಮಪ್ಪ ಅವರ ಮನೆಯಲ್ಲಿದ್ದಾಗ ಮಾತ್ರ ಪತ್ನಿಯ ಆರೈಕೆಯನ್ನು ತಾವೇ ಮಾಡುತ್ತಿದ್ದರು. ರಂಗಮ್ಮ ಅವರಿಗೆ ಅನಾರೋಗ್ಯವಿರುವ ಕಾರಣ ಸಾಹುಕಾರರು ಬೇರೆ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರೆ ಎಂದು ಹಳ್ಳಿಯ ಜನ ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ನಾನು ಮಾತ್ರ, ನಮ್ಮ ಸಾಹುಕಾರರು ತುಂಬ ಒಳ್ಳೆಯವರು, ಅವರು ಬೇರೆಯವರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಎಂದು ನಂಬಿದ್ದೆ. ಆದರೆ ಒಂದು ಘಟನೆ ನನ್ನ ಈ ಅಭಿಪ್ರಾಯವನ್ನು ಬದಲಿಸಿತು. ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವರು ನೀರು ಕುಡಿಯುವ ನೆಪದಲ್ಲಿ ಪದೇ ಪದೇ ಅಡುಗೆ ಮನೆಗೆ ಬರುತ್ತಿದ್ದರು. ಮೊದಮೊದಲು ಅದನ್ನು ನಾನು ಸಾಧಾರಣವೆಂದೇ ಭಾವಿಸಿದ್ದೆ. ಆದರೆ ನಂತರದ ದಿನಗಳಲ್ಲಿ ಕೆಲಸದ ನಡುವೆ ಅವರು ನನ್ನ ಕುಟುಂಬದ ಬಗ್ಗೆ, ವೈಯಕ್ತಿಕ ವಿಷಯಗಳ ಬಗ್ಗೆ ಅತಿಯಾದ ಆಸಕ್ತಿ ತೋರಿಸಿ ಮಾತನಾಡಲು ಶುರು ಮಾಡಿದ್ದರು. ಅವರು ಯಾವಾಗಲೂ ನನ್ನೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಾಗ ನಿಲ್ಲುತ್ತಿದ್ದರು. ಆದರೆ ಅವರ ನೋಟದಲ್ಲಿ ಏನೋ ವ್ಯತ್ಯಾಸವಿದೆ ಎಂಬುದು ನನಗೆ ತಡವಾಗಿ ಅರಿವಾಗಿತ್ತು. ಒಂದು ದಿನ ಅಚಾನಕ್ಕಾಗಿ ನನ್ನ ಮನೆಯವರ ಬಗ್ಗೆ ವಿಚಾರಿಸುವಾಗ ಅವರು ನನ್ನನ್ನು ದಿಟ್ಟಿಸಿ ನೋಡುತ್ತಾ ನಿಂತಿದ್ದನ್ನು ಗಮನಿಸಿ ನಾನು ಸ್ವಲ್ಪ ಎಚ್ಚೆತ್ತುಕೊಂಡೆ. ಹಿಂದೆ ಬೇರೆ ಕಡೆ ಕೆಲಸ ಮಾಡುವಾಗಲೂ ಇಂತಹ ಸಂಬಂಧಗಳು ಎದುರಾಗಿದ್ದವು. ನಾನು ಇದನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಲಿಲ್ಲ. ಸಾಹುಕಾರರಿಗೆ ಸುಮಾರು 50 ವರ್ಷ ವಯಸ್ಸಿದ್ದರೂ ಅವರು ನೋಡಲು ಎತ್ತರವಾಗಿ ಮತ್ತು ಹಳೆಯ ಸಿನಿಮಾದ ನಟರಂತೆ ಗಂಭೀರವಾಗಿ ಕಾಣುತ್ತಿದ್ದರು. ಈ ಕೆಲಸವಿದ್ದಾಗ ನನ್ನನ್ನು ತಮ್ಮ ಬುಲೆಟ್ ಗಾಡಿಯ ಮೇಲೆ ಕರೆದೊಯ್ಯುತ್ತಿದ್ದರು. ದಾರಿಯುದ್ದಕ್ಕೂ ರಸ್ತೆ ಚೆನ್ನಾಗಿದ್ದರೂ ಸಹ ಅವರು ಪದೇ ಪದೇ ಬ್ರೇಕ್ ಹಾಕುತ್ತಿದ್ದರು. ಇದರಿಂದ ಅವರಿಗೆ ಏನೋ ಒಂಥರ ಸಂತೋಷವಾಗುತ್ತಿತ್ತು. ಆದರೆ ನಾನು ಅದನ್ನು ತಪ್ಪಿಸಲು ಗಾಡಿಯನ್ನು ಗಟ್ಟಿಯಾಗಿ ಹಿಡಿದು ಕುಳಿತುಕೊಳ್ಳುತ್ತಿದ್ದೆ ಅಥವಾ ಬುತ್ತಿ ಚೀಲವನ್ನು ನಡುವೆ ಇಟ್ಟುಕೊಳ್ಳುತ್ತಿದ್ದೆ. ಹೊಲದಲ್ಲಿ ಕೆಲಸ ಮಾಡುವಾಗಲೂ ಅವರು ನನ್ನನ್ನೇ ಗಮನಿಸುತ್ತಿದ್ದರು. ಕೆಲವೊಮ್ಮೆ ಬಟ್ಟೆ ತೊಳೆಯುವಾಗ ಅವರ ವರ್ತನೆಗಳಲ್ಲಿ ಕೆಲವು ಬದಲಾವಣೆಗಳು ಕಾಣುತ್ತಿದ್ದವು. ಅವರು ನನ್ನ ಬಗ್ಗೆ ಅಸಭ್ಯವಾಗಿ ಯೋಚಿಸುವುದಿಲ್ಲ ಎಂದು ನಾನು ಅಂದುಕೊಂಡಿದ್ದರೂ ಸಮಯ ಸಿಕ್ಕಾಗಲೆಲ್ಲ ಅವರು ನನ್ನನ್ನೇ ದಿಟ್ಟಿಸುತ್ತಿದ್ದರು. ನಾನು ಅವರನ್ನು ನೋಡಿದ ಕೂಡಲೇ ಮುಖ ತಿರುಗಿಸಿ ಬೇರೆ ಕಡೆ ನೋಡುವ ನಾಟಕ ಮಾಡುತ್ತಿದ್ದರು. ನನ್ನ ಮನೆಯ ಸಂಕಷ್ಟದ ಸಮಯದಲ್ಲಿ ನಾನು ಅವರಿಂದ 850 ರೂಪಾಯಿ ಸಾಲ ಪಡೆದಿದ್ದೆ. ಅದಕ್ಕೇನಾದರೂ ಅವರು ಹೀಗೆ ನೋಡುತ್ತಿದ್ದಾರೆಯೇ ಅಥವಾ ಬಡ್ಡಿ ಕೇಳುವ ಉದ್ದೇಶ ಹೊಂದಿದ್ದಾರೆ ಎಂದು ನಾನು ಯೋಚಿಸುತ್ತಿದ್ದೆ. ಈ ಸಾಲವನ್ನು ತೀರಿಸಲು ನನ್ನ ಸಂಬಳದಲ್ಲಿ ಸ್ವಲ್ಪ ಹಣ ಕಡಿತಗೊಳಿಸುವಂತೆ ಅವರಿಗೆ ತಿಳಿಸಿದ್ದೆ. ಹೀಗಿರುವಾಗ ಒಂದು ದಿನ ಊರಲ್ಲಿದ್ದ ನನ್ನ ಚಿಕ್ಕಪ್ಪನಿಗೆ ಆಘಾತವಾಗಿತ್ತು. ಆಸ್ಪತ್ರೆಗೆ ಸೇರಿಸಿದ್ದಾರೆ ಎಂದು ಕರೆ ಬಂತು. ಕೈಯಲ್ಲಿ ಹಣವಿಲ್ಲದೆ ದಿಕ್ಕೇ ತೋಚದಂತಾಗಿ ನಾನು ಸಾಹುಕಾರರ ಬಳಿ ಸಹಾಯ ಕೇಳಿದ್ದೆ. ಅವರು ಹಣ ನೀಡುವುದಾಗಿ ಒಪ್ಪಿಕೊಂಡಿದ್ದರಾದರೂ ಹಳೆಯ ಸಾಲದ ಬಗ್ಗೆ ನೆನಪಿಸಿ ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದರು. ಆಗ ಅವರು ಒಂದು ಪ್ರಸ್ತಾಪ ಮುಂದಿಟ್ಟರು. ನಿನಗೆ ಈಗ ಹಣದ ಅಗತ್ಯವಿದೆ, ನನಗೆ ನಿನ್ನ ಸಹಕಾರದ ಅಗತ್ಯವಿದೆ ಎಂದರು. ನೀನು ನಾನು ಹೇಳಿದ ಹಾಗೆ ಕೇಳಿ ಕೆಲಸ ಮಾಡಿದರೆ ಹಣ ಕೊಡುತ್ತೇನೆ ಎಂದಾಗ ಅನಿವಾರ್ಯತೆ ಇದ್ದಿದ್ದ ನಾನು ಅವರು ಹೇಳಿದ್ದಕ್ಕೆಲ್ಲ ಒಪ್ಪಿಕೊಂಡೆ. ಆದರೆ ಆ ಕೆಲಸ ಏನೆಂಬುದು ಅವರು ಕೂಡಲೇ ಹೇಳಲಿಲ್ಲ. ಅವರು ನನ್ನನ್ನು ಹತ್ತಿರ ಕರೆದು, ನೋಡು ನಾನು ಈವರೆಗೂ ಯಾರನ್ನು ಕಣ್ಣೆತ್ತಿ ನೋಡಿಲ್ಲ. ಆದರೆ ನಿನ್ನ ಮೇಲೆ ನನಗೆ ಮೋಹ ಉಂಟಾಗಿದೆ. ನನಗೆ ಎಷ್ಟು ಹಣವಿದ್ದರೂ ಜೀವನದಲ್ಲಿ ನೆಮ್ಮದಿ ಇಲ್ಲ. ಪತ್ನಿಯ ಅನಾರೋಗ್ಯದಿಂದ ನಾನು ಏಕಾಂತದಲ್ಲಿದ್ದೇನೆ.
ನೀನು ನನ್ನ ಆಸೆಯನ್ನು ಈಡೇರಿಸಿದರೆ ನಾನು ನಿನಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತೇನೆ ಎಂದರು. ಮುಂದುವರೆದು ಅವರು, ನಿನ್ನ ಯಜಮಾನರು ತೀರಿ ಹೋಗಿ 5 ವರ್ಷವಾಯಿತು. ಮನೆಯ ಜವಾಬ್ದಾರಿ ನಿನ್ನ ಮೇಲಿದೆ. ಎಷ್ಟು ದಿನ ಹೀಗೆ ಕಷ್ಟಪಡುತ್ತೀಯಾ? ನಿನಗೆ ಒಂಟಿತನ ಕಾಡುತ್ತಿದೆ ಎಂಬುದು ನನಗೆ ಗೊತ್ತು. ಈಗ ಮನೆಗೆ ಹೋಗಿ ಯೋಚನೆ ಮಾಡು ಎಂದು ಕಳಿಸಿಕೊಟ್ಟರು. ಅವರ ಮಾತು ಕೇಳಿ ನನಗೆ ಮೊಟ್ಟ ಮೊದಲು ಸಿಟ್ಟು ಬಂದಿತ್ತು. ಆದರೆ ಬಂದ ಮೇಲೆ ನನಗೆ ನನ್ನ ಯಜಮಾನರ ನೆನಪಾಯಿತು. ನಮ್ಮ ಸಂಸಾರ ಎಷ್ಟು ಸುಖವಾಗಿತ್ತು ಎಂದು ನೆನೆದು ಕಣ್ಣೀರಿಟ್ಟೆ. ಆದರೆ ಈಗಿನ ಆರ್ಥಿಕ ಪರಿಸ್ಥಿತಿ ಮತ್ತು ಆಸ್ಪತ್ರೆಯ ಖರ್ಚು ನನ್ನನ್ನು ಕಂಗೆಡಿಸಿತ್ತು. 5 ವರ್ಷಗಳಿಂದ ನಾನು ನನ್ನ ವೈಯಕ್ತಿಕ ಸುಖ ಮತ್ತು ಆಸೆಗಳನ್ನು ಮರೆತು ಕೇವಲ ಕೆಲಸದಲ್ಲಿ ತೊಡಗಿದ್ದೆ. ಮರುದಿನ ಕೆಲಸಕ್ಕೆ ಹೋದಾಗ ನಾನು ತೀವ್ರ ಗೊಂದಲದಲ್ಲಿದ್ದೆ. ಹೊರಗೆ 4-6 ಜನರ ಬಳಿ ಮಾಡಿದ ಸಾಲ ಕೂಡ ನನ್ನನ್ನು ಕಾಡುತ್ತಿತ್ತು. ಸಾಹುಕಾರ್ತಿಗೆ ಊಟ ಮಾಡಿಸಿ ಅವರ ಕೆಲಸ ಮುಗಿಸಿದ ನಂತರ ರಾಮಪ್ಪರವರು ಒಳಗೆ ಬಂದರು. ಹಣದ ಅನಿವಾರ್ಯತೆಯಿಂದಾಗಿ ನಾನು ಅವರ ಇಚ್ಛೆಗೆ ಸಮ್ಮತಿಸಿದ್ದೆ. ಇದಕ್ಕಾಗಿಯೇ ಕಾಯುತ್ತಿದ್ದ ಅವರು ಕೂಡಲೇ ನನ್ನ ತೋಟದ ಮನೆಗೆ ಕರೆದುಕೊಂಡು ಹೋದರು. ಮಧ್ಯಾಹ್ನದ ಸಮಯ. ಅಲ್ಲಿ ಯಾರೂ ಇರಲಿಲ್ಲ. ಇಷ್ಟು ವರ್ಷಗಳ ನಂತರ ನನಗೆ ದೈಹಿಕ ಮತ್ತು ಆರ್ಥಿಕ ಬೆಂಬಲ ಎರಡೂ ಸಿಕ್ಕಂತಾಗಿತ್ತು. ಆ ಕ್ಷಣಕ್ಕೆ ನನಗೆ ಖುಷಿಯಾದರೂ ವಿಧಿಯಾಟ ಬೇರೆಯೇ ಇತ್ತು. ಆ ಘಟನೆ ನಡೆದ 2 ದಿನಗಳಲ್ಲಿ ಸಾಹುಕಾರ ರಾಮಪ್ಪರವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದರು. ಅವರು ಹೋದ ಮೇಲೆ ಅವರ ಬಗ್ಗೆ ಒಂದೊಂದು ವಿಷಯಗಳು ಹೊರಬರುತ್ತಿದ್ದವು. ಅವರು ನನ್ನಂತೆ ಈ ಹಿಂದೆ 3-4 ಮಂದಿ ಹೆಣ್ಣುಮಕ್ಕಳಿಗೆ ಹಣದ ಆಸೆ ತೋರಿಸಿ ಹೀಗೆ ಮಾಡಿದ್ದರು ಎಂದು ತಿಳಿದು ನನಗೆ ತುಂಬ ಬೇಜಾರಾಯಿತು. ಇಲ್ಲಿಗೆ ಈ ಕಥೆ ಮುಗಿಯುತ್ತೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.